ವಿಜಯನಗರ ಚಾನೆಲ್ ಹೊಸಪೇಟೆ. ವಾರ್ತೆಗಳ ಪ್ರಾಯೋಜಕರು ಆರ್ಜೆ ಸಿಲ್ವರ್ ಪ್ಯಾಲೇಸ್, ಪ್ರಿನ್ಸ್ ಗೋಲ್ಡ್ ಪ್ಯಾಲೇಸ್, ವಿಜಯನಗರ ಹಿಲ್ಸ್, ಪ್ರಾಪ್ ಬುಲ್ಸ್, ಹೊಸಪೇಟೆ. ವಿಜಯನಗರ ವಾರ್ತೆಗಳಿಗೆ ಸ್ವಾಗತ. ನಾನು ಭುವನ ನವೀನ್ ಕುಮಾರ್. ಇದೀಗ ಹೆಡ್ಲೈನ್. ನಗರದ 9ನೇ ವಾರ್ಡಿನಲ್ಲಿ ಸ್ವಚ್ಛತಾ ಕಾರ್ಯ ಕೈಗೊಂಡ ನಗರಸಭಾ ಸಿಬ್ಬಂದಿ. ವಿಜಯನಗರದಲ್ಲಿ ಕರ್ನಾಟಕ ಲೋಕಾಯುಕ್ತರ ಭರ್ಜರಿ ಕಾರ್ಯಾಚರಣೆ. ದೊಡ್ಡ ಅಂತಾಪುರದಲ್ಲಿ ಪತ್ತೆಯಾದ ದಳವಾಯಿ ಗೌಡರ ದಾನಶಾಸನ. ಬೈಕ್ಗೆ ಸಾರಿಗೆ ಬಸ್ ಡಿಕ್ಕಿ, ಬೈಕ್ ಸವಾರ ಸ್ಥಳದಲ್ಲೇ ಸಾವು. ಬಳ್ಳಾರಿಯಲ್ಲಿ ಬೆಚ್ಚಿ ಬೀಳಿಸಿದ ದುರಂತ, ಅಂದ್ರಾಳ್ ಪ್ರದೇಶದಲ್ಲಿ ಕೌಟುಂಬಿಕ ಕಲಹದ ಅಂತ್ಯ. ಬಳ್ಳಾರಿ ನಗರದಲ್ಲಿ ನಡೆದ ಜಂಟಿ ಕೊಲೆಯ ಕುರಿತು ಹೇಳಿಕೆ ನೀಡಿರುವ ಬಳ್ಳಾರಿ ಜಿಲ್ಲಾ ಪೊಲೀಸ್ ಅಧೀಕ್ಷಕರು. ಈಗ ವಾರ್ತೆಗಳ ವಿವರ. ಹೊಸಪೇಟೆ ನಗರದ 9ನೇ ವಾರ್ಡ್ನಲ್ಲಿ ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಹತ್ತಿರ ಸಾರ್ವಜನಿಕ ಸ್ಥಳದಲ್ಲಿ ನಗರಸಭೆಯ ವತಿಯಿಂದ ವಿಶೇಷ ಸ್ವಚ್ಛತಾ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿತ್ತು. ಸಾರ್ವಜನಿಕ ಸ್ಥಳದಲ್ಲಿ ಕಸವನ್ನು ಎಸೆಯದೆ ನಗರಸಭೆಯ ಕಸದ ವಾಹನಕ್ಕೆ ಕಸವನ್ನು ಹಾಕಬೇಕು ಎನ್ನುವ ನಿಟ್ಟಿನಲ್ಲಿ ನಗರಸಭಾ ಸಿಬ್ಬಂದಿಗಳು 9ನೇ ವಾರ್ಡಿನ ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಹತ್ತಿರ ಸಾರ್ವಜನಿಕ ಸ್ಥಳದಲ್ಲಿ ಸಂಪೂರ್ಣ ಸ್ವಚ್ಛಗೊಳಿಸಿ ರಂಗೋಲಿ ಬಿಡಿಸಿ ಸಾರ್ವಜನಿಕರಲ್ಲಿ ಸ್ವಚ್ಛತೆಯ ಕುರಿತು ಅರಿವು ಮೂಡಿಸಿದ್ದಾರೆ. ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರ ನಗರಸಭೆ ಹೊಸಪೇಟೆ ಹಾಗೂ ನಗರಸಭೆಯ ಚುನಾಯಿತ ಪ್ರತಿನಿಧಿ 9ನೇ ವಾರ್ಡು ನಗರಸಭೆ ಸದಸ್ಯರು ಮತ್ತು ಸ್ಥಳೀಯ ಸಂಘ ಸಂಸ್ಥೆಗಳು ಮತ್ತು ಸ್ಥಳೀಯ ನಾಗರಿಕರ ನಮ್ಮ ಆಸ್ಪತ್ರೆಯ ಆವರಣದಲ್ಲಿ ಸ್ವಚ್ಛವಾಗಿ ಆಸ್ಪತ್ರೆಯ ಆವರಣವನ್ನು ಇಟ್ಕೊಳ್ಬೇಕು ಮತ್ತು ಇದಕ್ಕೆ ಕೇವಲ ಸರ್ಕಾರ ಮತ್ತು ನಗರಸಭೆ ಆಸ್ಪತ್ರೆಯ ಸಿಬ್ಬಂದಿಯವರಷ್ಟೇ ಜವಾಬ್ದಾರರಾಗಿರೋದಿಲ್ಲ. ಇದಕ್ಕೆ ಸ್ಥಳೀಯ ನಾಗರಿಕರು ಸಹ ಸಹಕರಿಸಿ ನಮ್ಮ ಆಸ್ಪತ್ರೆ ಸ್ವಚ್ಛ ಆಸ್ಪತ್ರೆ ಅನ್ನುವಂಥ ರೀತಿಯಲ್ಲಿ ಉತ್ತಮ ರೀತಿಯಾದ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಬೇಕು. ಆಸ್ಪತ್ರೆಯ ಹೊರಭಾಗದಲ್ಲಿ ಯಾವುದೇ ರೀತಿಯಾದಂಥ ಘನತ್ಯಾಜ್ಯವನ್ನು ಬಿಸಾಡದಲ್ಲೇ ನಾಗರಿಕರು ಸಹಕರಿಸಬೇಕು ಮತ್ತು ಸ್ವಚ್ಛವಾದ ಪರಿಸರದಿಂದ ಸ್ವಚ್ಛ ಆರೋಗ್ಯ ಸಾಧ್ಯ ಅನ್ನುವಂಥ ಒಂದು ಮಹತ್ತರ ಆಶಯದಿಂದ ಸನ್ಮಾನ್ಯ ಶಾಸಕರು ವಿಜಯನಗರ ಕ್ಷೇತ್ರ, ಅದೇ ರೀತಿ ಸ್ಥಳೀಯ ಚುನಾಯಿತ ಪ್ರತಿನಿಧಿಗಳು, ವಾರ್ಡ್ ಸದಸ್ಯರು, ನಗರಸಭೆಯ ಪೌರಾಯುಕ್ತರು ಹಾಗೂ
ಇಲ್ಲಿಯ ಸ್ಥಳೀಯ ಕಮ್ಯುನಿಟಿ ಬೇಸ್ಡ್ ಆರ್ಗನೈಸೇಷನ್ಸ್ ಏನಿದ್ದಾವೆ, ಸ್ಥಳೀಯ ಸಂಘ ಸಂಸ್ಥೆಗಳ ಅಧ್ಯಕ್ಷರು, ಪದಾಧಿಕಾರಿಗಳು ಮತ್ತು ಸಾರ್ವಜನಿಕರು ಉತ್ತಮ ರೀತಿಯಾದಂಥ ಏನು ಕಡಪ ಹಾಕಿರೋದಾಗಿರ್ಬೋದು, ಸಾರ್ವಜನಿಕರಿಗೆ ಕುಳಿತುಕೊಳ್ಳಿಕ್ಕೆ ಆಸನದ ವ್ಯವಸ್ಥೆ ಆಗಿರ್ಬೋದು ಮತ್ತು ಸ್ವಚ್ಛತೆಯನ್ನು ನಿರ್ವಹಿಸಬೇಕು ಅನ್ನುವಂಥ ಒಂದು ಸಂದೇಶ ನೀಡತಕ್ಕಂಥ ಈ ಒಂದು ಆಸ್ಪೆಕ್ಟ್ಗಳೇನು ಮಾಡಿದ್ದಾರೆ ಇವೆಲ್ಲವೂ 9ನೇ ವಾರ್ಡಿನ ನಿವಾಸಿಗಳು ಅನುಸರಣೆ ಮಾಡಿ ನಾವು ಸ್ವಚ್ಛವಾಗಿ ಆಸ್ಪತ್ರೆಯನ್ನು ಇಟ್ಕೊಳ್ಬೇಕು ಅಂತ ಒಂದು ಸಂದೇಶ ನೀಡಲಾಗ್ತಾ ಇದೆ. ಇಂಥ ಒಂದು ಕಾರ್ಯಕ್ರಮವನ್ನು ಮಾಡಿಕೊಟ್ಟಿದ್ದಕ್ಕೆ ಮತ್ತು ನಮ್ಮನ್ನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಈ ಕಾರ್ಯಕ್ರಮದ ಎಲ್ಲ ಆಯೋಜಕರಿಗೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪರವಾಗಿ ಮತ್ತು ಈ ಆಸ್ಪತ್ರೆಯ ಆಡಳಿತಾಧಿಕಾರಿಯಾಗಿ ನಾನು ಹೃತ್ಪೂರ್ವಕವಾಗಿ ಮನಸ್ಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನನ್ನ ಮನವಿ ಏನಂದರೆ, ನಮ್ಮ ಹೊಸಪೇಟೆಯಲ್ಲಿ ಅದರಲ್ಲಿ ವಿಶೇಷವಾಗಿ ನಗರಸಭೆ ವ್ಯಾಪ್ತಿಯಲ್ಲಿ ಏನು 35 ವಾರ್ಡ್ಗಳು ಬರ್ತವೆ, 35 ವಾರ್ಡ್ಗಳಲ್ಲಿ ನಮಗೆ ನಗರ ಅದರೊಟ್ಟಿಗೆ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಬರ್ತದೆ, 5 ನಮ್ಮ ಕ್ಲಿನಿಕ್ ಬರ್ತವೆ. ಒಟ್ಟಾರೆಯಾಗಿ 12 ಆಸ್ಪತ್ರೆಗಳು ನಮ್ಮ ಹೊಸಪೇಟೆಯ 35 ವಾರ್ಡ್ಗಳಲ್ಲಿ ಇದ್ದಾವೆ. ಒಂದು ಇಲ್ಲಿದೆ, ಮತ್ತೊಂದು ಚಪ್ಪರದಳ್ಳಿನಲ್ಲಿದೆ, ವಾಲ್ಮೀಕಿ ಅದೇ ರೀತಿಯಾಗಿ ಆಕಾಶವಾಣಿ ಗೋಲ್ಡನ್ ಸ್ಕೂಲ್ ಹತ್ರ ಒಂದಿದೆ, ಉಕ್ಕಡಿಕೇರಿನಲ್ಲಿ ಒಂದಿದೆ, ಕಾರಿಗ್ನೂರಲ್ಲಿ ಒಂದಿದೆ, ಅದೇ ರೀತಿಯಾಗಿ ಡಿಜಿಡಾನ್ನಲ್ಲಿ ಒಂದಿದೆ, ಪಾಂಡುರಂಗ ಕಾಲೋನಿನಲ್ಲಿ ಒಂದಿದೆ ಮತ್ತು 88 ಕುದ್ಲಾಪುರ 2ನೇ ವಾರ್ಡ್ ಅಲ್ಲಿ ಕೂಡ ಒಂದಿದೆ. ಸೊ ಈ ರೀತಿಯಾಗಿ 12 ಆಸ್ಪತ್ರೆಗಳು ನಮ್ಮ ಹೊಸಪೇಟೆಯ ನಗರಸಭೆ ವ್ಯಾಪ್ತಿಯಲ್ಲಿ ಇದ್ದಾವೆ. ಅದೇ ರೀತಿಯಾಗಿ ನಮ್ಮ ನಗರಪೇಟೆ ಆಸ್ಪತ್ರೆ ಮತ್ತು ನಮ್ಮ ತಾಯಿಮಂದಿರ ಆಸ್ಪತ್ರೆ ಸೇರಿ ಮತ್ತು ಟೋಟಲ್ 14 ಆಸ್ಪತ್ರೆಗಳಿದ್ದಾವೆ. ಆರೋಗ್ಯ ಇಲಾಖೆ ಪರವಾಗಿ ನಾನು ಈ ಒಂದು ಕಾರ್ಯಕ್ರಮದ ಅಧಿಕಾರದಲ್ಲಿ ಮತ್ತು ನಗರಸಭೆಯಲ್ಲಿ ಮನವಿ ಮಾಡೋದ್ರಿಂದ ಅಲ್ಲಿ ಕೂಡ ಸ್ಥಳೀಯ ನಿವಾಸಿಗಳ ಮತ್ತು ಸ್ಥಳೀಯ ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ಇಂಥ ಒಂದು ಕಾರ್ಯವನ್ನು ಮಾಡಿಬಿಟ್ಟು ಇಡೀ ನಮ್ಮ ಹೊಸಪೇಟೆ ನಗರಸಭೆ ವ್ಯಾಪ್ತಿಯ ಎಲ್ಲ ಆಸ್ಪತ್ರೆಗಳಿಗೆ ಇಂಥ ಒಂದು ಕೆಲಸವನ್ನು ಆಗಲಿ, ಇದಕ್ಕೆ ಅಂಥ ಕಾರ್ಯಕ್ರಮಗಳಿಗೆ ಈ ಒಂದು ಕಾರ್ಯಕ್ರಮ ಪ್ರೇರಣೆ ಆಗಲಿ, ನಾಂದಿ ಆಗಲಿ ಅಂತ ನಾನು ಆಶಿಸ್ತಾ ಎಲ್ಲರ ಮಾತನಾಡುತ್ತೇನೆ. 9ನೇ ವಾರ್ಡ್ ಸ್ಥಳೀಯ ಪಂಚಾಯಿತಿಯಲ್ಲಿ ಮತ್ತು ಈ ಸ್ವಚ್ಛತೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ನಗರಸಭೆ ವತಿಯಿಂದ ಒಂದು ಒಳ್ಳೆಯ ಒಂದು ಯೋಜನೆ ಹೇಳ್ತಾರೆ. ನೀವು ನಮ್ಮದೇ ಇರೋದು ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಒಂದು ಅಜ್ಜಿಯಿಂದ ಶುರುವಾಯ್ತು ಇಲ್ಲಿ ಕಸ ಹಾಕೋದು. ಈ ಅಜ್ಜಿ 8 ಗಂಟೆಗೆ ಬಂದು ಕಸ ಬಂದಿಲ್ಲ ಆಗ್ತಾ ಇದ್ರು. ಒಂದು 6 ಗಂಟೆ 10 ನಿಮಿಷಕ್ಕೆ ನಮ್ಮ ಗಾಡಿ ಬರ್ತಾ ಇದ್ರು. ಆ ಅಜ್ಜಿಗೆ ನಾನು ಹೇಳಿದೆ, ನೀನು ಕೂಡ ಪ್ರತಿದಿನ ನೀನು ಒಂದು ದಿನ ಕಸ ಇಲ್ಲಿ ಹಾಕೋದ್ರಿಂದ 10 ಜನ ಏರಿಯಾದಲ್ಲಿರ್ತಕ್ಕಂಥ ಬಂದು ಅದು ನೋಡಿ ಕಂಟಿನ್ಯೂ ಕಸ ಹಾಕೋದಿದ್ರು. ಆ ಅಜ್ಜಿಗೆ ಸ್ಟಾಪ್ ಮಾಡಿಸಿದೆ. ಆ ಅಜ್ಜಿಗೆ ಪ್ರತಿ ದಿವಸ ಕೂಡ 6:15ಕ್ಕೆ ಪ್ರತಿದಿನ ಗಾಡಿಗೆ ಕಸ ಹಾಕ್ತಾ ಇದ್ದಾರೆ. ಈಗ ಕಸ ಸ್ಟಾಪ್ ಆಗಿದೆ. ಇನ್ನು ಮುಂದೆ ಕಂಟಿನ್ಯೂ ಕೂಡ ಹೇಳ್ತಿದ್ದೇನೆ, ಯಾರು ಏರಿಯಾದಲ್ಲಿ ಕಸನ ಗಾಡಿಗೆ ಹಾಕುವ ಅಂತ ಹೇಳಿ ತಿಳಿಸ್ತಿದ್ದಾರೆ. ವಿಜಯನಗರದಲ್ಲಿ ಭ್ರಷ್ಟಾಚಾರಕ್ಕೆ ಸಂಬಂಧಿಸಿದಂತೆ 3 ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ಮನೆಗಳ ಮೇಲೆ ಏಕಕಾಲಕ್ಕೆ ಲೋಕಾಯುಕ್ತ ಶೋಧ ನಡೆಸಿದೆ. ಬಳ್ಳಾರಿ ಜಿಲ್ಲೆಯ ಸಂಡೂರು ತಾಲೂಕಿನ ದೊಡ್ಡ ಅಂತಾಪುರ ಗ್ರಾಮದಲ್ಲಿ
ವಿಜಯನಗರ ತಿರುಗಾಟ ಸಂಶೋಧನಾ ತಂಡವು ಪತ್ತೆ ಹಚ್ಚಿರುವ ದಾನಶಾಸನವು ವಿಜಯನಗರೋತ್ತರ ಕಾಲದ ಗ್ರಾಮೀಣ ಆಡಳಿತ, ಧಾರ್ಮಿಕ ವ್ಯವಸ್ಥೆ ಮತ್ತು ದಾನ ಸಂಸ್ಕೃತಿಯ ಕುರಿತು ಮಹತ್ವದ ಮಾಹಿತಿಯನ್ನು ನೀಡುವ ಅಪರೂಪದ ಶಾಸನವಾಗಿದೆ. ಎಲ್ರಿಗೂ ನಮಸ್ಕಾರ. ನಾವಿವತ್ತು ಬಳ್ಳಾರಿ ಜಿಲ್ಲೆಯ ಕೂಡ್ಲಿಗಿ ಕಂಡ್ಲೂರು ತಾಲೂಕಿನ ಡಿ ಅಂತಾಪುರ ಎನ್ನುವಂಥ ಗ್ರಾಮ ಪಂಚಾಯಿತಿಯ ಊರಲ್ಲಿದ್ದೇವೆ. ಪಂಚಾಯಿತಿ ಕೇಂದ್ರ ಕೂಡ ಹೌದು, ಡಿ ಅಂತಾಪುರ ಅಂತಕ್ಕಂಥದ್ದು. ಈ ಡಿ ಅಂತಾಪುರಕ್ಕೆ ನಮ್ಮ ವಿಜಯನಗರ ತಿರುಗಾಟ ಸಂಶೋಧನಾ ತಂಡ ಇದ್ದು ಪ್ರಾಚ್ಯ ಅವಶೇಷಗಳ ಸರ್ವೇಕ್ಷಣೆಗಾಗಿ ಭೇಟಿ ನೀಡಿದಾಗ ಇಲ್ಲಿ ಅನೇಕ ಕಡೆಗೆ ಪ್ರಾಗೈತಿಹಾಸಿಕ ಕುರುಗಳು ಸಿಕ್ಕಿದ್ದಾವೆ, ಚಾರಿತ್ರಿಕ ಕಾಲಘಟ್ಟದ ಕೋಟೆ ಪತ್ರಗಳು ಸಿಕ್ಕಿದ್ದಾವೆ. ಜೊತೆಗೆ ಬಹಳ ಮುಖ್ಯವಾಗಿ ಅನೇಕ ಶಾಸನಗಳು, ವೀರಗಲ್ಲುಗಳನ್ನು ನಾವಿಲ್ಲಿ ಇವತ್ತು ಪರಿಶೀಲನೆ ಮಾಡಿ ಅವುಗಳನ್ನು ದಾಖಲೆ ಮಾಡಿಕೊಂಡಿದ್ದೇವೆ. ಅದರಲ್ಲಿ ಮುಖ್ಯವಾಗಿ ತಾಯಪ್ಪನವರ ಜಮೀನಿನಲ್ಲಿ ಒಂದು ಶಾಸನ ಇದೆ, ಶಿಲಾಶಾಸನ. ಆ ಶಾಸನ ಸುಗಮಸ್ತು ಎನ್ನುವ ಅಲ್ಲಿ ನಾಮ ಸಂವತ್ಸರ ಎನ್ನುವಂಥ ಇದೆ. ಅವತ್ತು ವೈಶಾಖ ಶುದ್ಧ ಬುಧವಾರದಂದು ಇಲ್ಲಿರುವಂಥ ಮಲ್ಲಿಕಾರ್ಜುನವರ ಅಮೃತ ಪಡೆಗೆ ಮತ್ತು ನೈವೇದ್ಯಕ್ಕಾಗಿ ಇಲ್ಲಿನ ಭೂಮಿಯನ್ನು ಆತನು ಅಮೃತ ಪಡೆಗೆ ಮತ್ತು ನೈವೇದ್ಯಕ್ಕಾಗಿ ಮಲ್ಲಿಕಾರ್ಜುನ ದೇವರ ನೈವೇದ್ಯಕ್ಕೆ ಮತ್ತು ಅಮೃತ ಪಡೆಗೆ ಈ ಭೂಮಿಯನ್ನು ಮಾನ್ಯವನ್ನಾಗಿ ಬಿಟ್ಟು ಅದರಿಂದ ಬರುವಂಥ ಉತ್ಪನ್ನಗಳಿಂದ ಈ ದೇವಾಲಯದ ಎಲ್ಲ ಕಾರ್ಯಗಳು ನೆರವೇರಲಿಕ್ಕೆ ಇಲ್ಲಿನ ಭೂಮಿಯನ್ನು ದಾನ ಕೊಟ್ಟಂಥ ಉಲ್ಲೇಖ ಈ ಶಾಸನದ ಮೂಲಕ ನಮಗೆ ತಿಳಿದು ಬರ್ತದೆ. ಒಂದು ವೇಳೆ ಈ ಶಾಸನವನ್ನು ಯಾರಾದರೂ ನಾಶಪಡಿಸಿದರೆ, ವಾರಣಾಸಿಯಲ್ಲಿ ಕೊಂದರೆ, ಯಾರನ್ನಾದರೂ ಕೊಂದರೆ, ಗೋವುಗಳನ್ನು ಅಥವಾ ಮಕ್ಕಳನ್ನು, ಹಸುಗೂಸುಗಳನ್ನು ಅಥವಾ ಬಾಣಂತಿಯರನ್ನು ಕೊಂದರೆ ಎಷ್ಟು ಪಾಪ ಬರ್ತದೆಯೋ ಅಷ್ಟು ಪಾಪ ಬರ್ತದೆ. ಹಾಗಾಗಿ ಇದನ್ನು ಯಾರೂ ನಾಶ ಮಾಡಬಾರ್ದು, ಇದನ್ನು ರಕ್ಷಣೆ ಮಾಡಬೇಕು ಅನ್ನುವಂಥ ಒಂದು ಶಾಪಾಶಯಕ್ಕೆ ಸಂಬಂಧಪಟ್ಟಂಥ ಉಲ್ಲೇಖಗಳಿದ್ದಾವೆ. ಈ ಶಾಸನದ ಮೇಲ್ಭಾಗದಲ್ಲಿ ಸೂರ್ಯ, ಚಂದ್ರ ಮತ್ತು ಮಧ್ಯದಲ್ಲಿ ಶಿವಲಿಂಗ ಇದೆ. ಅದರ ಎದುರು ಭಾಗಕ್ಕೆ ನಂದಿ ಇದೆ. ಇವುಗಳ ಆಧಾರದ ಮೇಲೆ ಇದು ಶೈವ ಧರ್ಮಕ್ಕೆ ಸಂಬಂಧಪಟ್ಟಂಥ ಒಂದು ಶಾಸನ ಅನ್ನೋದು ಇದು ಸ್ಪಷ್ಟವಾಗುತ್ತೆ. ಇಲ್ಲಿ ಮಲ್ಲಿಕಾರ್ಜುನ ದೇವರು ಅಂತ ಇರೋದ್ರಿಂದ ನಾವು ಭಾಳ ಸುಲಭವಾಗಿ ಶೈವ ಧರ್ಮಕ್ಕೆ, ಅವರ ಮತಾಚರಣೆಗೆ ಸಂಬಂಧಪಟ್ಟಂಥ, ಅವರ ಸಂಪ್ರದಾಯಕ್ಕೆ ಸಂಬಂಧಪಟ್ಟಂಥ ಒಂದು ಶಾಸನ ಅಂತ ಹೇಳ್ಬೋದು. ಈ ಶಾಸನದ ಕೆಳಭಾಗದಲ್ಲಿ ಕೂಡ ಮತ್ತೊಂದು ಶಿವಲಿಂಗವನ್ನು ಇಲ್ಲಿ ಕೆತ್ತನೆ ಮಾಡಿದ್ದು, ಕೊರೆದಿದ್ದು. ಅದರ ಮೇಲ್ಭಾಗದಲ್ಲಿ ಚಂದ್ರನನ್ನು ಅವರು ಮಾಡಿದ್ದಾರೆ. ಆದರೆ ಮುಂದೆ ಬರೀಲಿಕ್ಕೆ ಸಾಧ್ಯ ಆಗಿಲ್ಲ, ಅಲ್ಲಿಗೆ ಆ ಶಾಸನವನ್ನು ನಿಲ್ಲಿಸಿದ್ದಾರೆ. ಇದಿಷ್ಟು ಈ ಡಿ ಅಂತಾಪುರದ ತಾಯಪ್ಪನವರ ಜಮೀನಿನಲ್ಲಿರುವಂಥ ದಾನ ಶಾಸನದ ವಿವರ. ಈ ಶಾಸನವನ್ನು ಹುಟ್ಟು ಬಂಡೆಯ ಮೇಲೆ ಕೊರೆಯಲಾಗಿದೆ. ಇದರ ಉದ್ದ ಬಂದು ಸುಮಾರು 4 ರಿಂದ 5 ಅಡಿಯಷ್ಟು ಉದ್ದ ಇದೆ. ಅಗಲ ಬಂದು 3 ಅಡಿ ಅಗಲ ಇದೆ. 8 ಸಾಲಿನಲ್ಲಿ ಈ ಶಾಸನವನ್ನು ಬರೆದಿದ್ದಾರೆ. ವಿಜಯನಗರ ಜಿಲ್ಲೆಯ ಹೂವಿನಹಡಗಲಿ ತಾಲೂಕಿನ ಬಸರಳ್ಳಿ ಕ್ರಾಸ್ ಬಳಿ ಅಂಕ್ಲಿ ತಾಂಡಾದ ನಿವಾಸಿಯಾದ ಶಿವ್ಯ ನಾಯ್ಕ್ ಎನ್ನುವವರ ಬೈಕ್ಗೆ ಸಾರಿಗೆ ಬಸ್ ಡಿಕ್ಕಿ ಹೊಡೆದು ಬೈಕ್ ಸವಾರರು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಈ ಪ್ರಕರಣವು ಹೂವಿನಹಡಗಲಿ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ. ಕೆಳಗೈತೆ ನೋಡಿ, ಗಾಡಿ ಕೆಳಗೈತೆ ನೋಡಿ, ಬೀಗ ಅಂತಕ್ಕ ಅಷ್ಟೇ. ಎಲ್ಲ ಗಾಡಿ ಇರ್ತೀರಿ ಬಳ್ಳಾರಿಯ ಅಂದ್ರಾಳು ಏರಿಯಾದಲ್ಲಿ ಮನ ಕಲಕುವ ಘಟನೆ ಜರುಗಿದೆ. ಪತ್ನಿ ರಾಜೇಶ್ವರಿ ಹಾಗೂ 7 ತಿಂಗಳ ಮಗು ಅಶ್ವಿನಿಯನ್ನು ಪತಿ ಹೊನ್ನೂರು ಸ್ವಾಮಿ ಎನ್ನುವ ವ್ಯಕ್ತಿಯು ಸುತ್ತಿಗೆಯಿಂದ ಹೊಡೆದು ಹತ್ಯೆಗೈದಿದ್ದಾನೆ. ಕೌಟುಂಬಿಕ ಕಲಹದಿಂದ ಹೊನ್ನೂರು ಸ್ವಾಮಿ ಎನ್ನುವ ವ್ಯಕ್ತಿಯು ತನ್ನ ಹೆಂಡತಿಯಾದ ರಾಜೇಶ್ವರಿ ಹಾಗೂ ತನ್ನ ಕರುಳ ಕುಡಿಯಾದ 7 ತಿಂಗಳ ಮಗು ಅಶ್ವಿನಿಯನ್ನು ಸುತ್ತಿಗೆಯಿಂದ ಹೊಡೆದು ಕೊಲೆಗೈದಿದ್ದಾನೆ. ಕೊಲೆ ಮಾಡಿ ಪರಾರಿಯಾಗಿದ್ದ ಆರೋಪಿಯು ಸಂಬಂಧಿಕರು ಜನರು ಹೊಡೆದು ಸಾಯಿಸುತ್ತಾರೆ ಎನ್ನುವ ಭಯದ ಹಿನ್ನೆಲೆ ಪೊಲೀಸರಿಗೆ ಶರಣಾಗಿದ್ದಾನೆ. ಕೊಲೆಯ ಬಳಿಕ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ.
ತಂದೆ 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 ಅಲ್ಲ ಹುಡುಗಿ ತಂದೆ చాలా దారుణంగా సంబంధించాడు కన్ను తీసుకొని నెత్తి పలుకొని మాకు న్యాయం కాదు సార్ ఆ పిల్ల ఎట్లా చచ్చిందో నా కూడా అట్లే సార్ వచ్చి నాకు ಟೇಷನ್ ಅವತ್ತು ಆ పిల్ల ಎತ್ತೋಗ್ಬೇಕು ಆ ಹುಡುಗಿ ಹೆಂಗ್ ಸತ್ತೋಗಲ್ಲ ಹಂಗೆ ಸತ್ತೋಗ್ಬೇಕು ಅವ್ನು ಕೂಡ ಅವ್ನ ಶಿಕ್ಷೆ ಬೇಕು ನಮ್ಗೆ ನ್ಯಾಯ ಬೇಕು ಸರ್ ಅವ್ನ ಜೈಲ್ಗೆ ಹಾಕೊಂಡು 3 ತಿಂಗಳು 2 ತಿಂಗಳು ಕುದಿಸಿ ಮತ್ತೆ ಕಳ್ಸ್ತಾರೆ ಅವ್ನ ನಮ್ಗೆ ನ್ಯಾಯ ಬೇಕು ಅವ್ರ ಅಮ್ಮನ ಅವನನ್ನ ಸತ್ತಬೇಕು ಅವ್ರ ಅಮ್ಮ ಅವನೇ ಮಾಡೋದೆಲ್ಲ ಇಬ್ಬರು ಅವ್ರನ್ನ ಹುಡುಗನ ಸತ್ತು ಹೋಗ್ಬಿಟ್ಟಾರ ಇಬ್ರು చాలా మార్గం ಸರ್ ಅದನ್ನ ಕಂಡ ಸರಿಂಗ್ರ ಅದು ಇಬ್ರು ಸಣ್ಣ ಹುಡುಗರು ಇದ್ದಾರೆ ಸರ್ ಅಣ್ಣ ಬರ್ತೇನೆ ಮಕ್ಕ ತೋರಿಸಲ್ಲ ಬಿಡ ಸಾಕಣ ಬಿಟ್ಟು ಬೇಕು ಸರ್ ನನ್ನ ಮಗಳು ಹೆಂಗೆ ಸಾಕೊಳ್ಳನ ಹಂಗೆ ಕೊಲ್ಲಬೇಕು ಹುಡುಗನ ಶಿಕ್ಷೆ ಮಾಡ್ತೀರ ನಮಗೆ ಕೊಡ್ತೀರ ನಿಮ್ಮ ಇಷ್ಟದು ನಾವು ಎಷ್ಟು ಬಾಧೆ ಪಡ್ತೀವಿ ಹೆಣ್ಮಗಳು ಅವ್ರ ಗಂಡು ಮಗ ನೋಡಿ ಮಾಡಿ ಸರ್ ಅವನು ನಮ್ಮ ಕೈಯಾಗನ ಕೊಡ್ರಿ ಇಲ್ಲಿದ್ರೆ ನೀವನ್ನ ಕೊಲ್ಲಬಿಡ್ರಿ ಶಿಕ್ಷೆ ಹಾಕಿರಿ ಮೈನ್ ಕೊಲೆ ಮಾಡ್ದ ಅಂತೀನಿ ಗನ್ನ ತಗೊಂಡು ಹೋದ್ರೆ ಹೆಂಗೆ ಕೊಲೆ ಆಯ್ತು ನಾನು ಸುತ್ತಿ ತಾಂಡು ಬಡ್ದ್ಬಿಟ್ಟನ್ ಸರ್ ತಲೆಗೆ ಗನ್ನ ತಾಂಡು ಬಡ್ದನ್ ಸರ್ ರಕ್ತ ಎಲ್ಲ ಕಾರಿ ಎದಕ್ಕೆ ಅನುಮಾನ ಸರ್ ಅನುಮಾನದಿಂದಲೇ 7 ವರ್ಷ ಆಯ್ತು ಸರ್ ಅನುಮಾನ ಬೀಳೋದು ಜಾಸ್ತಿ ಯಾರ ಎಲ್ಲೆಲ್ಲಿ ಸೇರಂಗಿಲ್ಲ ಸರ್ ಹುಡುಗರನ್ನ ಸೇರಂಗಿಲ್ಲ ಏನ್ ಸೇರಂಗಿಲ್ಲ ಮಗ ತಾಯಿ ಕಳಿಸಿ ಇಬ್ರು ಕಳಿಸಿ ಮಾಡ್ಯಾರ ಸರ್ ಹುಡುಗಿನ ಕೊಲೆ ಮಾಡ್ಯಾರ ಇಬ್ರು ನಿಮ್ಗೇನು ಬೇಕಿದೆ ನ್ಯಾಯ ಬೇಕು ಸರ್ ಆ ಹುಡುಗಿನ ಹಂಗೆ ಕೊಲೆ ಮಾಡೋಣ ನೀವನ್ನ ಶಿಕ್ಷೆನೇ ಏರಿಸ್ಬೇಕು ಇಲ್ಲದ್ರೆ ನಮ್ಗೇನ ಬಿಡ್ಬೇಕು ಸರ್ ನಾವು ನೋಡ್ಕೊಂತೀವಿ ಬಳ್ಳಾರಿಯ ಅಂದ್ರಾಳ್ ಏರಿಯಾದಲ್ಲಿ ನಡೆದಿರುವ ಜಂಟಿ ಕೊಲೆಯ ಕುರಿತು ಬಳ್ಳಾರಿ ಜಿಲ್ಲಾ ಪೊಲೀಸ್ ಅಧೀಕ್ಷಕರು ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಸ್ಪಷ್ಟನೆ ನೀಡಿದ್ದಾರೆ. ಸುರೇಶ್ ಸನ್ ಆಫ್ ಹೊನ್ನಪ್ಪ ಇವರ ಕಂಪ್ಲೇಂಟನ್ನು ಆಧರಿಸಿ APMC ಪೊಲೀಸ್ ಠಾಣೆಯಲ್ಲಿ ಕ್ರೈಮ್ ನಂಬರ್ 160/2026 ಅಂಡರ್ ಸೆಕ್ಷನ್ 103 ಸಬ್ಸೆಕ್ಷನ್ 1 ಅಡಿಯಲ್ಲಿ PNS ಅಡಿಯಲ್ಲಿ ಒಂದು ಪ್ರಕರಣ ದಾಖಲಾಗ್ತದೆ. ಈ ಪ್ರಕರಣದ ಸಂಕ್ಷಿಪ್ತ ಸಾರಾಂಶ ಏನಂತಂದರೆ, ಇವರ ತಂಗಿ, ಫಿರ್ಯಾದುದಾರರ ತಂಗಿ ಶ್ರೀಮತಿ ರಾಜೇಶ್ವರಿ, 24 ವರ್ಷ ವಯಸ್ಸು, ಇವಳನ್ನು ಹಾಗೂ ಇವಳ ಮಗು 7 ತಿಂಗಳ ಹೆಣ್ಣು ಮಗು ಅಶ್ವಿನಿ ಅಂತ ಅವಳನ್ನು ಅವಳ ಗಂಡ ಹೊನ್ನೂರಪ್ಪ ಅಂಥೇಳಿ 28 ವರ್ಷ ವಯಸ್ಸು, ಇವನು ಕೊಲೆ ಮಾಡಿ ಅಲ್ಲಿಂದ ಪರಾರಿಯಾಗಿದ್ದಾನೆ. ಸೊ ಇದು ನಡೆದಿರುವಂಥದ್ದು ಘಟನೆ ನಿನ್ನೆ ರಾತ್ರಿ ಸುಮಾರು 8ರಿಂದ 9-9:30 ಸಮಯದ ಮಧ್ಯದಲ್ಲಿ ಮನೆಯಲ್ಲಿ ಒಂದು ಸುಮಾರು ವರ್ಷದಿಂದ, ಇವರಿಗೆ ಮದುವೆ ಆಗಿ ಸುಮಾರು 6 ವರ್ಷ ಆಗಿದ್ದು, ಸುಮಾರು ವರ್ಷಗಳಿಂದ ಇವರಿಬ್ಬರ ಮಧ್ಯದಲ್ಲಿ ಕೌಟುಂಬಿಕ ಕಲಹ ನಡೀತಾ ಇದ್ದಂಥದ್ದು. ಹೆಚ್ಚಾಗಿ ಮಹಿಳೆಯ ಶೀಲವನ್ನು ಶಂಕಿಸ್ತಿದ್ದ ಅಂತ ಹೇಳಿಬಿಟ್ಟು ಇವನ ಮೇಲೆ ಆರೋಪ ಇರುವಂಥದ್ದು. ಸೊ ಅಲ್ಲೇ ಮೃತೆ ಅವಳ ಫ್ಯಾಮಿಲಿಯವರು, ಅವಳ ಅಣ್ಣ ತಮ್ಮಂದರು ಅಲ್ಲೇ ಅಕ್ಕಪಕ್ಕದ ಮನೆಯಲ್ಲೇ ವಾಸವಾಗಿರ್ತಾರೆ. ಹಾಗೆ ಈ ಹಿಂದೆ ಕೂಡ ಕೆಲವೊಂದು ಸರ್ತಿ ಕಲಹ ನಡೆದಾಗ, ಅವರ ಮಧ್ಯದಲ್ಲಿ ಮನಸ್ತಾಪ ನಡೆದಾಗ
ಜಗಳ ಬಿಡಿಸಿರುವಂಥದ್ದು ಕೂಡ ನಮಗೆ ಈಗಾಗಲೇ ಅವರು ತಿಳಿಸಿದ್ದಾರೆ. ಸೊ ನಿನ್ನೆ ಅದು ಹೆಚ್ಚಾಗಿ ಅವರಿಬ್ಬರ ಮಧ್ಯದಲ್ಲಿ ಕಲಹ ಹೆಚ್ಚಾಗಿ ಅವನು ಅದಕ್ಕಿಂತ ಮೊದಲೇ ಈ ಒಂದು ಕೃತ್ಯಕ್ಕೆ ಅಂತ ಹೇಳಿ ತೆಗೆದುಕೊಂಡಿದ್ದಂತಹ ಒಂದು ಸುತ್ತಿಗೆ ಹ್ಯಾಮರ್ ಏನಿರುತ್ತೆ ಅದನ್ನು ಬಳಸಿ ಮಹಿಳೆಗೆ ಹಾಗೂ ಮಗುವಿಗೆ ತಲೆಗೆ ಹ್ಯಾಮರಿಂದ ಹೊಡೆದು ಕೊಲೆ ಮಾಡಿರುವಂಥದ್ದು. ಆನಂತರದಲ್ಲಿ ಈ ವ್ಯಕ್ತಿ ಏನಿದ್ದಾನೆ ಆರೋಪಿ ಪೊಲೀಸ್ ಠಾಣೆಗೆ ಬಂದು ಹಾಜರಾಗಿದ್ದಾನೆ. ಅವನನ್ನು ಸರೆಂಡರ್ ಮಾಡಿಕೊಂಡಿದ್ದಾನೆ. ಮುಂದಿನ ಅವನನ್ನು ವಶಕ್ಕೆ ಪಡೆದು ಅವನನ್ನು ಪರಿಶೀಲನೆ ಮಾಡಿ ಈ ಕೃತ್ಯದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಅವನಿಂದ ನಾವು ಪಡಿತಾ ಇರುವಂಥದ್ದು. ಕೃತ್ಯ ಸ್ಥಳದಲ್ಲಿ ಆರೋಪಿಯ ತಾಯಿ ಶ್ರೀಮತಿ ಲಕ್ಷ್ಮಿ ಕೂಡ ಇದ್ದು ಅವಳ ಒಂದು ಪಾತ್ರ ಏನಿದೆ ಇದರಲ್ಲಿ ಅನ್ನೋದ್ರ ಬಗ್ಗೆ ಕೂಡ ನಾವು ಹೆಚ್ಚಿನ ಪರಿಶೀಲನೆಯನ್ನು ಮಾಡ್ತಾ ಇದ್ದೇವೆ. ಅವಳ ಪಾತ್ರ ಕಂಡು ಬಂದರೆ ಅವಳನ್ನು ಕೂಡ ನಾವು ಈ ಪ್ರಕರಣದಲ್ಲಿ 2ನೇ ಆರೋಪಿಯಾಗಿ ಪರಿಗಣಿಸ್ತೇವೆ. ಈಗಾಗಲೇ ವಶಕ್ಕೆ ಪಡೆದು ಇಬ್ಬರನ್ನು ಪ್ರಶ್ನೆಗೊಳಪಡಿಸ್ತಾ ಇದ್ದೇವೆ. ಇದರಲ್ಲಿ ಮುಖ್ಯವಾಗಿ ಈ ಮಗು ತನ್ನದಲ್ಲ ಅನ್ನುವಂಥ ಒಂದು ವಿಷಯ ಅವನು ಹೇಳಿ ಕೊಲೆ ಮಾಡಿರುವಂಥದ್ದು ನಮ್ಗೆ ಈಗಾಗಲೇ ಆ ವ್ಯಕ್ತಿ ಪೊಲೀಸ್ ಠಾಣೆಯಲ್ಲಿ ಏನು ಅವನ ಇಲ್ಲಿವರೆಗೆ ನಮಗೆ ತಿಳಿಸಿರುವಂಥದ್ದು. ಹೆಂಡತಿ ಶೀಲಾ ಶಂಕಿಸೋದಷ್ಟೇ ಅಲ್ಲದೆ ಮಗು ಕೂಡ ನನ್ನದಲ್ಲ ಅನ್ನುವಂಥದ್ದು ಪದೇ ಪದೇ ಅವರಿಗೆ ಹೇಳಿ ಬಡಿ ಮಾಡ್ತಾ ಇದ್ದ ಅಂಥೇಳಿ. ಸೊ ಇದೇ ಒಂದು ಕಾರಣಕ್ಕೆ ಅವನು ಈ ಕೃತ್ಯವನ್ನು ಎಸಗಿರುವಂಥದ್ದು. ಈ ಕೃತ್ಯಕ್ಕೆ ಬಳಸಿರುವಂತಹ ಏನು ವೆಪನ್ ಇದೆ ಅದನ್ನು ಅವನು ಪರ್ಚೇಸ್ ಮಾಡಿದ್ದಿರ್ಬೋದು ಅಥವಾ ಅದರ ಬಗ್ಗೆ ಯಾವಾಗ ಅವನು ಪ್ರಿಪೇರ್ ಮಾಡಿದ್ದ ಅನ್ನುವಂಥದ್ದು ಪ್ರತಿಯೊಂದನ್ನು ನಾವು ಅವನಿಂದ ಮಾಹಿತಿಯನ್ನು ಪಡೆದು ಕೂಲಂಕುಷವಾಗಿ ಇದನ್ನು ತನಿಖೆಯಲ್ಲಿ ಅಳವಡಿಸ್ಕೊಳ್ತೇವೆ. ಆದಷ್ಟು ಬೇಗ ಇದನ್ನು ನಾವು ಚಾರ್ಜ್ ಶೀಟನ್ನು ಕೋರ್ಟಿಗೆ ಸಲ್ಲಿಸ್ತೇವೆ. ಪಾಪುಗೆ ಎಷ್ಟು ವರ್ಷ? ಮಗುಗೆ 7 ತಿಂಗಳು. ನೃತ್ಯ ರಾಜೇಶ್ವರಿ ಏನಿದ್ದಾಳೆ ಅವಳಿಗೆ 3 ಜನ ಮಕ್ಕಳಿತ್ತು. ಮೊದಲು ಮಗು 4 ವರ್ಷ, 2ನೇ ಮಗು 2 ವರ್ಷದ್ದೇನೋ ಇದೆ, ಇದು 3ನೇ ಮಗು 7 ತಿಂಗಳು. ದುಡ್ಡಿನ ವಿಷಯ ಯಾವುದು ಇದರಲ್ಲಿ ಬಂದಿಲ್ಲ. ನಮಗೆ ಇದುವರೆಗೆ ಅಕ್ಕಪಕ್ಕದಲ್ಲಿ ನಾವು ಆ್ಯಸ್ ಆಫ್ ನಾವು ವಿಚಾರಣೆ ಮಾಡಿದಾಗ ದುಡ್ಡಿನ ವಿಷಯ ಯಾವುದೂ ಇರಲಿಲ್ಲ. ಇವನು ವೃತ್ತಿಯಲ್ಲಿ ಮೇಸ್ತ್ರಿ ಕೆಲಸ ಮಾಡ್ಕೊಂಡಿರ್ತಿದ್ದ. ಆ ಮಹಿಳೆಗೆ ಆಗಾಗ ಆಚೆ ಹೋದರೂ ಕೂಡ ಅವಳನ್ನು ಹೆಚ್ಚಾಗಿ ಪ್ರಶ್ನೆ ಮಾಡುವಂಥದ್ದಿತ್ತು. ಬೇರೆಯವ್ರ ಜೊತೆಗೆ ಸಂಪರ್ಕ ಇದೆ ಅನ್ನುವಂಥದ್ದು ಪದೇ ಪದೇ ಅವಳ ಮೇಲೆ ಅಲಿಗೇಷನ್ ಮಾಡುವಂಥದ್ದು. ಇಷ್ಟು ನಮಗೆ ಇಲ್ಲಿವರೆಗೆ ಒಂದು ತನಿಖೆಯಲ್ಲಿ ತಿಳಿಯುತ್ತದೆ. ಆದರೂ ಕೂಡ ನಮಗೆ ಈಗ 6 ವರ್ಷ ಮಾತ್ರ ಇದೆ ಆಗಿರುವಂಥದ್ದು ಮದುವೆ ಆಗಿ. ನಮಗೆ ಲಾ ಅಲ್ಲಿ 7 ವರ್ಷಕ್ಕಿಂತ ಮೊದಲು ಏನಾದರೂ ಒಂದು ಮ್ಯಾರೈಟಲ್ ಇದರಲ್ಲಿ ಡೆತ್ ಆದರೆ ನಾವು ಇಂಟ್ರೆಸ್ಟನ್ನು ತಹಸೀಲ್ದಾರಿಂದ ಮಾಡಿಸ್ತೇವೆ. ಸೊ ಪ್ರೊಸೀಜರಲ್ಲಿ ನಾವು ಇಂಟ್ರೆಸ್ಟನ್ನು ತಹಸೀಲ್ದಾರಿಂದ ಮಾಡಿಸಿರುವಂಥದ್ದು. ದೂರಿನಲ್ಲಿ ಯಾವುದೇ ರೀತಿಯಾದಂತಹ ಈ ವರದಕ್ಷಿಣೆ ಬಗ್ಗೆ ದೂರನ್ನು ಅವರ ಅಣ್ಣನೇ ಕೊಟ್ಟಿರೋದ್ರಿಂದ ಅದ್ರ ಬಗ್ಗೆ ಯಾವ ಪ್ರಸ್ತಾಪ ಕೂಡ ಇಲ್ಲ. ತನಿಖೆಯಲ್ಲಿ ಏನಾದರೂ ಅದ್ರ ಬಗ್ಗೆ ಹೆಚ್ಚಿನ ಕಂಡು ಬಂದರೆ ಡೆಫಿನೆಟ್ಲಿ ಅದಕ್ಕೆ ಸಂಬಂಧಪಟ್ಟ ಸೆಕ್ಷನ್ಸ್ ಇದೆ, ಅದನ್ನ ಆ್ಯಡ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮತ್ತೆ ಮುಂದಿನ ವಾರ್ತಾ ಪ್ರಸಾರದಲ್ಲಿ ಭೇಟಿಯಾಗೋಣ. ನಿರಂತರ ಅಪ್ಡೇಟ್ಸ್ಗಾಗಿ ವಿಜಯನಗರ ಚಾನೆಲ್ ಹೊಸಪೇಟೆ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ವಾರ್ತೆಗಳ ಪ್ರಾಯೋಜಕರು ಆರ್ಜೆ ಸಿಲ್ವರ್ ಪ್ಯಾಲೇಸ್, ಪ್ರಿನ್ಸ್ ಗೋಲ್ಡ್ ಪ್ಯಾಲೇಸ್, ವಿಜಯನಗರ ಹಿಲ್ಸ್, ಪ್ರಾಪ್ ಬುಲ್ಸ್, ಹೊಸಪೇಟೆ.